ನಮಸ್ಕಾರ ಬಾಂಧವರೇ. ಇಂದು ನಮ್ಮದು ಖರೀಫ್ ಸುಗ್ಗಿ ಪ್ರಾರಂಭವಾಗಿದೆ. ಬಿತ್ತುವ ಕೆಲಸ ಬರದಿಂದ ಸಾಗಿದೆ. ಆದರೆ ರಸಗೊಬ್ಬರಗಳ ಕೊರತೆ ಎದ್ದು ಕಾಣ್ತಾ ಇದೆ. PKPS ಸೊಸೈಟಿಗಳಲ್ಲಿ ಸಿಗಬೇಕಾದಂತಹ ರಸಗೊಬ್ಬರಗಳ ಸ್ಟಾಕ್ ಇಲ್ಲದೆ ಇರುವುದು. ಅದರ ವಿಚಾರಣೆ ಮಾಡಿದಾಗ ಕೃಷಿ ಅಧಿಕಾರಿಗಳು ನಾವು ಕಡಿಮೆ ಪ್ರಮಾಣದಲ್ಲಿ ಸೊಸೈಟಿಗಳಿಗೆ ರಸಗೊಬ್ಬರಗಳು ಪಡೆಯಲು ಹೇಳ್ತಾ ಇದ್ದೇವೆ, ಆದರೆ ಅವರು ನಮಗೆ ಬೇಕಾದಷ್ಟು ಬೇಡಿಕೆ ಇದ್ದಷ್ಟು ರಸಗೊಬ್ಬರ ಕೊಟ್ಟರೆ ಮಾತ್ರ ನಾವು ತೊಗೊತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಕಾರಣಕ್ಕೆ PKPSಗಳಲ್ಲಿ ರಸಗೊಬ್ಬರಗಳು ಸಿಗ್ತಾ ಇಲ್ಲ. ಮತ್ತು ಓಪನ್ ಮಾರ್ಕೆಟ್ನಲ್ಲಿ ಅಂಗಡಿಗಳಲ್ಲಿ ಲಭ್ಯ ಇದೆ, ಅಲ್ಲಿಯೂ ಕೂಡ ಹೇಗೆ ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಪರಿಚಯದವರ ಮುಖಾಂತರ ಬಂದಂಥ ಗ್ರಾಹಕರಿಗೆ ರಸಗೊಬ್ಬರಗಳು ಕೊಡ್ತಾ ಇದ್ದಾರೆ. ಅದು ಹೆಚ್ಚಿನ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ. 1350 ರೂಪಾಯಿ DAPದು ಬೆಲೆ ಇದೆ, ಆದರೆ 1750ರಿಂದ 1800 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಮಾರ್ತಾ ಇದ್ದಾರೆ. ಇದು ಕಳ್ಳಸಂತೆ ನಡೀತಾ ಇದೆ. ಇದಾಗಿಯೂ ಜಿಲ್ಲಾಡಳಿತವಾಯಿತು, ಕೃಷಿ ಇಲಾಖೆ ಆಯಿತು ಮತ್ತು ಶಾಸಕಾಂಗದವರು ಯಾರೂ ಈ ಕಡೆ ಕಣ್ಣು ಹಾಕ್ತಾ ಇಲ್ಲ. ನಾವು ಈ ಮುಖಾಂತರ ಸರ್ಕಾರದಲ್ಲಿ ವಿನಂತಿ ಮಾಡ್ತೇವೆ. ಹೊಸ ಸರ್ಕಾರದಲ್ಲಿ DK ಶಿವಕುಮಾರ್ ಅವರು ನೇತೃತ್ವದಲ್ಲಿ ಆದಂಥ ಕರ್ನಾಟಕ ಸರ್ಕಾರದಲ್ಲಿ ರಾಷ್ಟ್ರೀಯ ಸ್ತರದಲ್ಲಿ ಅಂತಾರಾಷ್ಟ್ರೀಯ ಪರಿಸ್ಥಿತಿಯಿಂದಾಗಿ ರಸಗೊಬ್ಬರಗಳ ಕೊರತೆ ಇದೆ ಅಂತಕ್ಕಂಥದ್ದು ಮಾತು ಸತ್ಯ ಇದೆ. ಆದರೆ ಹಂಚಿಕೆಯಲ್ಲಿ ಅದು ಯಾವ ಪ್ರಮಾಣದಲ್ಲಿ ಕೊರತೆ ಇದೆಯೋ ಅದೇ ಪ್ರಮಾಣದಲ್ಲಿ ಎಲ್ಲ ರೈತರಿಗೆ ಹಂಚಿಕೆ ಆಗಬೇಕು. ಆದರೆ ಇಲ್ಲಿ ಬಂದು ಸಣ್ಣ ರೈತರುಗಳಿಗೆ, ಬಡ ರೈತರುಗಳಿಗೆ ವಂಚಿಸಿ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ರೈತರಿಗೆ ಲಭ್ಯ ಆಗುವಂತೆ ಮಾಡುತ್ತಿದ್ದಾರೆ. ಈ ಮುಖಾಂತರ ಹೆಚ್ಚಿನ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಕಳ್ಳು ಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಇದರ ಮೇಲೆ ಗಮನ ವಹಿಸಬೇಕು ಸರ್ಕಾರಗಳು. ಮತ್ತು ಎಲ್ಲರಿಗೂ ಸಮಾನವಾಗಿ ರಸಗೊಬ್ಬರಗಳು ಇದ್ದಂಥ ಪ್ರಮಾಣದಲ್ಲಿಯೇ, ಈಗ ಮೊದಲು 100 ಕ್ವಿಂಟಲ್ ಬರ್ತಾ ಇತ್ತು, ಈಗ 10 ಕ್ವಿಂಟಲ್ ಬಂದಿದೆ ಅಂದರೆ 10 ಕ್ವಿಂಟಲ್ ಪ್ರಮಾಣದಲ್ಲಿಯೇ ಎಲ್ಲರಿಗೂ ಹಂಚಿಕೆ ಆಗಬೇಕು. ಕಡಿಮೆ ಪ್ರಮಾಣದಲ್ಲೇ ಕೊಡಲಿ, ಆದರೆ ಎಲ್ಲರಿಗೂ ಹಂಚಿಕೆ ಆಗಬೇಕು. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥದ್ದು ಆಗಬಾರ್ದು. ಅದರ ಮೇಲೆ ಸರ್ಕಾರ ಗಮನ ವಹಿಸಬೇಕು. ಜಿಲ್ಲಾಡಳಿತವು ಚುರುಕಾಗಿ ಗಮನ ವಹಿಸಬೇಕು. ಹಾಗೆ ಎಲ್ಲರಿಗೂ ರಸಗೊಬ್ಬರ ಸಿಗುವಂತೆ ಮಾಡಬೇಕು ಎಂದು ಈ ಮುಖಾಂತರ ನಾನು ವಿನಂತಿಸುತ್ತೇನೆ. ಜಗದೀಶ್ವರ್ ಬಿರಾದಾರ್, ಸಾಮಾಜಿಕ ಹೋರಾಟಗಾರ, ಬೀದರ್.